ಬೆಳಕಿನ ಪ್ರತಿಫಲನ ಮತ್ತು ಹೀರಿಕೊಳ್ಳುವಿಕೆ. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ರಟ್ಟಿನ ಡಬ್ಬ, ಈ ಡಬ್ಬದ ಮೇಲ್ಭಾಗವನ್ನು ತೆರೆಯುವಂತಿರಬೇಕು. ವಿವಿಧ ಬಣ್ಣದ LED ಸೀರಿಯಲ್ ಲೈಟ್. ಇಲ್ಲಿ ನಾವು ನೀಲಿ, ಕೆಂಪು, ಹಳದಿ ಮತ್ತು ಹಸಿರು ಬಣ್ಣವನ್ನು ಉಪಯೋಗಿಸುತ್ತಿದ್ದೇವೆ. ನಾವು ತೆಗೆದುಕೊಂಡ LED ಬಲ್ಬ್ಗಳ ಬಣ್ಣದ ಸ್ಕೆಚ್ ಪೆನ್ಗಳು, ತೆಗೆದುಕೊಂಡ LED ಬಲ್ಬ್ಗಳ ಬಣ್ಣದ ಗುರುತು ಮತ್ತು ಸಂಖ್ಯೆಗಳನ್ನು ಹೊಂದಿರುವ ಒಂದು ಕಾರ್ಡ್ ಮತ್ತು ವಿದ್ಯುತ್ ಶಕ್ತಿ. ಬಣ್ಣದ LED ಸೀರಿಯಲ್ ಲೈಟ್ ಅನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಬಣ್ಣದ ಬಲ್ಬ್ ಅನ್ನು ಪ್ರತ್ಯೇಕ ಮಾಡಿ ದಾರ ಅಥವಾ ರಬ್ಬರ್ ಬ್ಯಾಂಡಿನ ಸಹಾಯದಿಂದ ಕಟ್ಟಿ ಆಯಾ ಬಣ್ಣದ ಬಲ್ಬಿನ ಗುಚ್ಛವನ್ನು ಮಾಡಿಕೊಳ್ಳಿ. ನಾವು ಇಲ್ಲಿ ಕೆಂಪು, ನೀಲಿ, ಹಳದಿ ಮತ್ತು ಹಸಿರು ಬಣ್ಣಗಳ ಬಲ್ಬ್ಗಳ ಗುಚ್ಛಗಳನ್ನು ಮಾಡಿಕೊಂಡಿದ್ದೇವೆ. ಬಾಕ್ಸ್ನ ಮೇಲ್ಭಾಗ ಮತ್ತು ಮುಂಭಾಗದಲ್ಲಿ ಈ ರೀತಿಯಾಗಿ ರಂಧ್ರವನ್ನು ಮಾಡಿಕೊಳ್ಳಿ. ನಂತರ ಮೇಲ್ಭಾಗದ ರಂಧ್ರದ ಮೂಲಕ ಯಾವುದಾದರೂ ಒಂದು ಬಣ್ಣದ LED ಬಲ್ಬ್ಗಳನ್ನು ಬಾಕ್ಸ್ ಒಳಗೆ ಸೇರಿಸಿ. ಇಲ್ಲಿ ನಾವು ಕೆಂಪು ಬಣ್ಣದ ಬಲ್ಬ್ಗಳ ಗುಚ್ಛವನ್ನು ತೆಗೆದುಕೊಂಡಿದ್ದೇವೆ. ಬಾಕ್ಸ್ನ ಮುಂಭಾಗದ ಎದುರಿಗೆ ಬಣ್ಣಗಳ ಗುರುತಿನ ಕಾರ್ಡ್ ಅನ್ನು ತೋರಿಸಿರುವಂತೆ ಇರಿಸಿ. ಬಾಕ್ಸ್ನ ಮೇಲ್ಭಾಗವನ್ನು ಮುಚ್ಚಿ LED ದೀಪವನ್ನು ಆನ್ ಮಾಡಿ. ಬಾಕ್ಸ್ನ ಮುಂಭಾಗದಲ್ಲಿ ಮಾಡಿದ ರಂಧ್ರದ ಮೂಲಕ ಬಾಕ್ಸ್ನೊಳಗೆ ಇರಿಸಲಾದ ಬಣ್ಣದ ಗುರುತಿನ ಕಾರ್ಡ್ ಅನ್ನು ವೀಕ್ಷಿಸಿ. ನಾವಿಲ್ಲಿ ಏನನ್ನು ಗಮನಿಸಬಹುದು? ನಾವಿಲ್ಲಿ ಗಮನಿಸುತ್ತಿರುವ ಹಾಗೆ 2 ಮತ್ತು 4ರ ಸ್ಥಾನದಲ್ಲಿನ ಕೆಂಪು ಮತ್ತು ಹಳದಿ ಗುರುತುಗಳು ಕಾಣಿಸುತ್ತಿಲ್ಲ. ಇದಕ್ಕೆ ಕಾರಣವೇನಿರಬಹುದು? ನಾವು ನಮ್ಮ ಸುತ್ತಮುತ್ತಲೂ ವಿವಿಧ ಬಣ್ಣಗಳನ್ನು ನೋಡಲು ಸಾಧ್ಯವಾಗುತ್ತಿರುವುದೇಕೆಂದರೆ ವಸ್ತುವಿನ ಮೇಲೆ ಬೆಳಕು ಹಾದು ಹೋದಾಗ ಅದು ಎಲ್ಲ ಬಣ್ಣಗಳನ್ನು ಹೀರಿಕೊಂಡು ನಿರ್ದಿಷ್ಟ ಬಣ್ಣವನ್ನು ಮಾತ್ರ ಪ್ರತಿಫಲಿಸುತ್ತದೆ. ಆ ನಿರ್ದಿಷ್ಟ ಪ್ರತಿಫಲಿತ ಬಣ್ಣವು ನಮ್ಮ ಕಣ್ಣುಗಳನ್ನು ಪ್ರವೇಶಿಸಿದಾಗ ನಮಗೆ ಆ ಬಣ್ಣವನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಕೆಂಪು ಬೆಳಕು ವಿವಿಧ ಬಣ್ಣಗಳ ಗುರುತುಗಳ ಮೇಲೆ ಬಿದ್ದಾಗ 2 ಮತ್ತು 4ನೇ ಸ್ಥಾನದಲ್ಲಿರುವ ಕೆಂಪು ಮತ್ತು ಹಳದಿ ಗುರುತುಗಳು ತಮ್ಮ ಬಣ್ಣವನ್ನೇ ಪ್ರತಿಫಲಿಸುತ್ತವೆ. ನಾವು ಈ ಪ್ರತಿಫಲಿತ ಬಣ್ಣಗಳನ್ನು ಪೆಟ್ಟಿಗೆಯೊಳಗಿನ ಕೆಂಪು ಬೆಳಕಿನ ಮೂಲಕ ನೋಡಿದಾಗ ಪ್ರತಿಫಲಿತ ಕೆಂಪು ಬಣ್ಣವು ಕೆಂಪು ಬೆಳಕಿನೊಂದಿಗೆ ವಿಲೀನಗೊಳ್ಳುತ್ತದೆ. ಹಳದಿ ಬಣ್ಣದ ತೀವ್ರತೆ ಕಡಿಮೆ ಇರುವುದರಿಂದ ಅದೂ ಸಹ ವಿಲೀನಗೊಳ್ಳುತ್ತದೆ. 1 ಮತ್ತು 3ರ ಜಾಗದಲ್ಲಿರುವ ನೀಲಿ ಮತ್ತು ಹಸಿರು ಬಣ್ಣಗಳು ಕೆಂಪು ಬೆಳಕಿನಷ್ಟೇ ತೀವ್ರತೆಯನ್ನು ಹೊಂದಿರುವುದರಿಂದ ನಾವು ಅವುಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ನಾವು ಹಳದಿ ದೀಪವನ್ನು ಆನ್ ಮಾಡಿದಾಗ ಏನಾಗುತ್ತದೆ ಎಂದು ನೋಡೋಣ. ಹಳದಿ ಬಣ್ಣದ ಗುರುತು ಕಣ್ಮರೆಯಾಗಿರುವುದನ್ನು ನಾವು ನೋಡಬಹುದು. ನಾವು ನೀಲಿ ದೀಪವನ್ನು ಆನ್ ಮಾಡಿದಾಗ ಏನಾಗುತ್ತದೆ? ಹೌದು, ನೀಲಿ ಬಣ್ಣದ ಗುರುತು ಕಣ್ಮರೆಯಾಗುತ್ತದೆ. ಈಗ ಹಸಿರು ದೀಪದಲ್ಲಿ ಪರಿಶೀಲಿಸೋಣ. ನಾವಿಲ್ಲಿ ಗಮನಿಸುತ್ತಿರುವಂತೆ ಹಸಿರು ಬಣ್ಣ ಪೂರ್ಣವಾಗಿ ಕಣ್ಮರೆಯಾಗಿಲ್ಲ. ನಾವಿಲ್ಲಿ ಉಪಯೋಗಿಸಿದ ಬಣ್ಣದ ಬೆಳಕಿನ ತರಂಗ ದೂರವು ಉಪಯೋಗಿಸಿದ ಹಸಿರು ಬಣ್ಣದ ಗುರುತಿನ ತರಂಗ ದೂರಕ್ಕೆ ಸರಿಹೊಂದದಿರುವುದೇ ಇದಕ್ಕೆ ಕಾರಣವಾಗಿದೆ. ಈ ಚಟುವಟಿಕೆಯಿಂದ ನಾವು ಬೆಳಕಿನ ಪ್ರತಿಫಲನ ಮತ್ತು ಹೀರುವಿಕೆಯ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ.